ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನೋ ಈ ಒಂದು ಹೊಸೂರು ಕಾಲೋನಿ ಏನಿದೆ, ಈ ಒಂದು ಶಾಲೆಗೆ ಆಗಮಿಸಿ ನಮ್ಮ ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ್ಣವರು ಏನೋ ಅವರು ವಿತರಿಸಿರ್ತಕ್ಕಂಥ ಶಾಲಾ ಪರಿಕರಗಳನ್ನು ವಿತರಿಸ್ತಾ ಇದ್ದೀವಿ. ಸೊ ಈ ಒಂದು ಸುಸಂದರ್ಭ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಸಾದಣ್ಣವರ ಅಳಿಯ ಮತ್ತು ಅವರ ಮಗಳು ಇಬ್ಬರು ಸಹ ಬಂದಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಏನು ಈ ಮಕ್ಕಳಿಗೆ ಬೇಕಾದಂತಹ ಒಂದು ವರ್ಷದ ಶಾಲಾ ಪರಿಕರಗಳನ್ನು ಬಹಳ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿತರಿಸುವ ಒಂದು ಪುಣ್ಯದ ಕಾರ್ಯಕ್ಕೆ ಮುಂದಾಗಿರ್ತಾರೆ. ಈ ಒಂದು ಸುಸಂದರ್ಭದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಪ್ರತಿ ವರ್ಷವೂ ಸಹ ಯಾವುದಾದ್ರೂ ಒಂದು ಕುಗ್ರಾಮಗಳಿಗೆ ವಿಸಿಟ್ ಆಗ್ತಾ ಇರ್ತೀನಿ. ಸೊ ಅಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನು ಗಮನಿಸಿ ಅಲ್ಲಿನ ಬಗ್ಗೆ ಒಂದಷ್ಟು ವೀಡಿಯೋಗಳು ಪ್ರಸಾರ ಮಾಡ್ತೀನಿ. ಆದರೆ ನನಗೆ ಬಹಳ ಒಂದು ಅಸಮಾಧಾನಕರವಾದ ವಿಚಾರ ಏನಪ್ಪ ಅಂದರೆ, ನೋಡಿ, ಈ ಮಕ್ಕಳ ಜೊತೆ ಕೂತ್ಕೊಂಡು ನಾನು ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಈಗ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಒಂದಷ್ಟು ವೀಡಿಯೋಗಳು ಹಾಕ್ತೀವಿ. ಏನಂತ, ಈ ರಸ್ತೆಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಒಂದಷ್ಟು ಸಮಸ್ಯೆಗಳು, ಮತ್ತಷ್ಟು ಮಗದಷ್ಟು ಏನಾದರೂ ಒಂದು ಆಗ್ತಿರ್ತೀನಿ. ಆದರೆ ಅದು ಮಿಲಿಯನ್ ಹೋಯ್ತದೆ ವ್ಯೂಸು. ಅರ್ಧ ಆಯ್ತಾ? ಒಂದು ಟ್ವಿಸ್ಟ್ ಮಾಡಿ ವೀಡಿಯೋ ಹಾಕಿದ್ರೆ 100% ಮಿಲಿಯನ್ ಹೋಯ್ತದೆ. ಆದರೆ ಒಳ್ಳೆ ಕಾರ್ಯಕ್ಕೆ ಹೋಗೋದಿಲ್ಲ. ಇದು ಭಾಳ ಬೇಜಾರು ನನಗೆ. ನೋಡಿ, ಈ ಮಕ್ಕಳುಗಳನ್ನೆಲ್ಲ ಗಮನಿಸಿ. ಈ ಮಕ್ಕಳಿಗೆ ಒಳಿತಾಗಬೇಕು, ಹಾಗೆ ಹೆಚ್ಚಿನ ಒಳಿತಾಗುವ ನಾನು ಏನು ನಿರೀಕ್ಷೆ ಮಾಡ್ತೀನಿ ಅಂತಂದರೆ, ಈ ಥರದ ಕಾರ್ಯಕ್ರಮಗಳು ಎಲ್ಲ ಹಳ್ಳಿಗಳಿಗೂ ರೀಚ್ ಆಗಲಿ. ಸೊ ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿನ ಸಾರ್ವಜನಿಕ ವಲಯ ಹೇಳಿದ್ರು, ಇಲ್ಲಿ ತುಂಬ ಕಷ್ಟ ಇದೆ ಸರ್, ನೋಟ್ಬುಕ್ಗಳೇ ಆಗಲಿ, ಪೆನ್ನೇ ಆಗಲಿ, ಪೆನ್ಸಿಲ್ ಆಗಲಿ ಯಾವುದನ್ನು ಸಹ ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ಹೇಳ್ತಾಯಿದ್ರು. ಆಯಿತು ಮೇಡಮ್, ಆಯಿತು ಕೊಡಿ ಮೇಡಮ್, ಈ ಥರ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ಗಮನಿಸಿ ಎಲ್ಲಿ ಅಗತ್ಯ ಇದೆ, ಎಲ್ಲಿ ವಿತರಿಸ್ಬೋದು, ಇದನ್ನೆಲ್ಲ ಗಮನಿಸಿ ದಯವಿಟ್ಟು ತಾವು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ಮನವಿ ಮಾಡ್ತೀನಿ. ನಮ್ಮ ಪ್ರಸಾದಣ್ಣವರ ಮಗಳು ದೀಪಾಶ್ರೀ ಸೊ ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಸೊ ಅವರ ಅಳಿಯ ಮತ್ತು ಮಗಳು, ಹಾಗೆ ನಮ್ಮ ನೇತ್ರ ಮೇಡಮ್ ಅವರು ಸೊ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಆಯ್ತಮ್ಮ, ಆಯಿತು, ಥ್ಯಾಂಕ್ ಯು. ಸೇರ್ಕೊಳ್ಳಿ ಹಂಗೆ ಹಂಗೆ ಸೇರ್ಕೊಳ್ಳಿ ಮೇಡಮ್. ಬ್ರದರ್ ನೀವು ಸೇರ್ಕೊಳ್ಳಿ, ಅರ್ಜುನ್ ಅವರೇ. ಸೂಪರ್ ಹಂಗೆ ನಮ್ಮ HM ಸರ್ ಕಾಣಿಸ್ತಾ ಇಲ್ಲ. ಒಳಗೆ ಸೇರ್ಕೋಬೇಕು ಸರ್, ನೀವು ಸ್ವಲ್ಪ ಸೇರ್ಕೊಳ್ಳಿ. ಅಷ್ಟೇ ಸೇರ್ಕೊಳ್ಳಿ ಸರ್. ಓಕೆ, ಸಾಕು ಸರ್. ಸೂಪರ್ ಥ್ಯಾಂಕ್ ಯು. ಒಂದು ನಿಮಿಷ ಎಲ್ಲ ಮಕ್ಕಳಿಗೂ ಕೂಡ ಕಲಿಕಾ ಸಾಮಗ್ರಿಯನ್ನು ವಿತರಣೆ ಮಾಡಿದಂತಹ ಶ್ರೀಮತಿ ನೇತ್ರ ಮೇಡಮ್ ರವರು ನಮ್ಮ ಶಾಲೆಯಿಂದ ಒಂದು ಕಿರುಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅವರ ಸುಪುತ್ರರು ಕೂಡ ಹೋಗು ಮೇಡಮ್. ಇವರು ಶ್ರೀಮತಿ ನೇತ್ರ ಮೇಡಮ್ ರವರು KPTCL ನಲ್ಲಿ ಅವರು ಕೂಡ ಅತ್ಯುನ್ನತ ಹುದ್ದೆಯಾಗಿ ನಮ್ಮ ಶಾಲೆಯ STMC ಮತ್ತು ಗ್ರಾಮಸ್ಥರ ಪರವಾಗಿ ಕಿರು ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಕ್ಕಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಶಾಲೆಯ ಪರವಾಗಿ ನೀಡಿದಂತಹ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿದಂತಹ ನೇತ್ರ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನನ್ನ ಗಾಡಿಲಿ ಕವರ್ಗಳವೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತೀವಿ. ಬನ್ನಿ. ಅವರ ಶ್ರೀಮತಿ ಆಗಿರ್ತಕ್ಕಂಥ ಶಿಲ್ಪಾ ಮೇಡಮ್ ಅವರು ಶ್ರೀಮತಿ ಒಟ್ಟಿಗೆ ಅವರಿಗೆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ಶಾಲೆಯ ಪರವಾಗಿ ನಡೆಸುವಂತಹ ಈ ಕಿರು ಸನ್ಮಾನವನ್ನ ಅತ್ಯಂತ ಆತ್ಮೀಯತೆಯಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅವರು ದೇವರು ಇನ್ನಷ್ಟು ಇಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಅವರಿಗೆ ಚೈತನ್ಯವನ್ನು ಕೊಡ್ಲಿ, ದೇವರ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ದೇವರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಂಗೆ ಕೂತ್ಕೊಳ್ಳಿ ಮೇಡಮ್. ಅವ್ರಿಗೊಂದು ಚೇರ್ ಹಾಕಿ ಮೇಡಮ್ಗೆ ಪ್ಲೀಸ್. ಒಂದು ಚೇರ್ ಕೊಡಿ, ಒಂದು ಚೇರ್.
ಅವ್ರನ್ನೂ ಕೂರಿಸ್ಬಿಡೋಣ, ಅವ್ರನ್ನೂ ಕೂರಿಸೋಣ. ಶ್ರೀಮತಿ ಪವಿತ್ರ ಮೇಡಮ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಡೆಯುವಂಥ ಈ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಕೊಡಿಸುವಂತ ಪವಿತ್ರ ಮೇಡಮ್ ಅವ್ರಿಗೂ ಕೂಡ ಶಾಲೆಯ ಪರವಾಗಿ ಅವ್ರಿಗೂ ಕೂಡ ಒಂದು ಕಿರು ಸನ್ಮಾನವನ್ನು ನಡೆಸಲಾಗುತ್ತೆ. ಅವರು ಕೂಡ ಆತ್ಮೀಯತೆಯಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ನಮ್ಮ ಶಾಲೆಯ ಮುಖ್ಯಮಂತ್ರಿ ಗೌತಮಿ ಅವರಿಂದ ಅವರಿಗೆ ಈ ಕಿರು ಸನ್ಮಾನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ನಮ್ಮ ಶಾಲೆಯ ಮುಖ್ಯಮಂತ್ರಿ ಓಹೋ ಗೌತಮಿ ಅವರು ಮುಖ್ಯಮಂತ್ರಿ ಅಂತೆ ನೋಡಿ. ಹಾಗೇನೆ ನೇತ್ರ ಮೇಡಮ್ ರವರಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ತಮ್ಮ ಸಹೋದರರು ಆಗಿರ್ತಕ್ಕಂಥ ಅರ್ಜುನ್ ಅವರು ಅರ್ಜುನ್ ನೋಡಿ, ಅರ್ಜುನ್ ಮಹಾಭಾರತದ ಅರ್ಜುನ ಹಾಗೆ ನಿಂತಿದ್ದಾರೆ ಸದಾ. ಹಾಗಾಗಿ ಅವ್ರಿಗೂ ಕೂಡ ಈ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ರಾಜಾರಾಮನ್ರವರಿಂದ ಈ ಕಿರು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ನಮ್ಮ ಶಾಲೆಗೆ ಬಂದು ನಮ್ಮ ಶಾಲಾ ಮಕ್ಕಳಿಗೆಲ್ಲರೂ ಕೂಡ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಹಾಗೇನೆ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿದ ತಮ್ಮೆಲ್ಲರಿಗೂ ಆತ್ಮೀಯತೆಯಿಂದ ಸೇತುವೆಯಾಗಿ ಕೆಲಸ ಮಾಡಿದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶ್ರೀಕಂಠನ್ ರವರು ಜೂನಿಯರ್ ವಿಷ್ಣುವರ್ಧನ್ನಿಂದಲೇ ಪ್ರಖ್ಯಾತಿ ಗಳಿಸಿರುವಂತಹ ಶ್ರೀಯುತರು. ಹಾಗಾಗಿ ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಈ ದಿನ ಅಂತೇಳಿ ಪರಿಭಾವಿಸಿಕೊಳ್ತೇವೆ. ಇದು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲಾ ಎಲ್ಲಾ ಕಲಿಕೋಪಕರಣಗಳನ್ನು ವಿತರಣೆ ಮಾಡಿ ತಮ್ಮ ಮಾನವೀಯತೆಯ ಗುಣಧರ್ಮಗಳನ್ನು ಮೆರೆದಂತಹ ಎಲ್ಲ ಪೂಜ್ಯನೀಯರಿಗೆ ವಂದಿಸುತ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಓಕೆ ಥ್ಯಾಂಕ್ ಯು. ನೋಡಿ ಈ ರೀತಿ ತಗೊಳ್ಬೇಕಷ್ಟೆ.